ಇದು ದೇವರ ವಾಕ್ಯದಲ್ಲಿ ಯೆರೆಮೀಯ ಪ್ರವಾದಿಗೆ ಇಸ್ರಾಯೇಲ್ ಜನಾಂಗದ ಕುರಿತಾಗಿ ಯೆರೆಮೀಯ ಪ್ರವಾದಿಯ ಮೂಲಕವಾಗಿ ಜನಾಂಗಗಳ ಕುರಿತು ದೇವರು ಹೇಳಿರುವಂತಹ ಒಂದು ಬಹಳ ಅದ್ಭುತವಾದ ಮಾತು. ಆ ಇಸ್ರಾಯೇಲ್ ತನ್ನ ಮಕ್ಕಳ ಕುರಿತು, ತನ್ನ ಜನರ ಕುರಿತಾಗಿ ದೇವರು ಮಾಡಿಕೊಂಡಿರುವಂತಹ ಒಂದು ಅದ್ಭುತವಾದ ಯೋಜನೆ ಕುರಿತು ಅಲ್ಲಿ ನಾವು ಕಾಣುವರಾಗಿದ್ದೇವೆ. ಯೆರೆಮೀಯ ಪ್ರವಾದನ ಪುಸ್ತಕ 32ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ಕಾಣ್ತೇವೆ, ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ದೇವರ ವಾಕ್ಯದ ನೋಡುತ್ತೇವೆ, ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ನಾ ಇರುವ ದೇವರೆಂಬುದಾಗಿ ದೇವರು ಹೇಳುತ್ತಾನೆ. ನಮ್ಮ ಕುರಿತಾಗಿ, ನಮ್ಮ ತರುವಾಯ ನಮ್ಮ ಮಕ್ಕಳು, ನಮ್ಮ ತಲೆಮಾರುಗಳ ಕುರಿತಾಗಿ ಆತನ ಹಿತವನ್ನೇ ಬಯಸುತ್ತಾ ಇರುವಂತಹ ದೇವರು. ಈ ಹಿತ ಇವತ್ತು ನನ್ನ ಜೀವಿತದಲ್ಲಿ, ನಮ್ಮ ತಲೆಮಾರುಗಳ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ, ನಮ್ಮ ಮಕ್ಕಳ ಜೀವಿತದಲ್ಲಿ ಅದು ಕಾರ್ಯಗತವಾಗಬೇಕಾದರೆ ಆ ದೇವರು ತಾನು ಹೇಳ್ತಾನೆ, ಅವರು ಅಂದರೆ ದೇವರ ಮಕ್ಕಳು ಸದಾ ನನ್ನಲ್ಲಿ ಅವರು ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಒಂದೇ ಮಾರ್ಗವನ್ನ ಆತನ ಅನುಸರಿಸುವಂತೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಒಂದೇ ಮನಸ್ಸು ದೇವರ ಮೇಲೆ ಇಡುವುದಕ್ಕಾಗಿ ದೇವರು ತಾನೇ ಅನುಗ್ರಹಿಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ನಾವು ಹಿತವನ್ನೇ ಬಯಸುತ್ತಾ ಹಿತವಾಗಿ ನಾವು ಇರುವಂತೆ, ಹಿತವಾಗಿ ನಾವು ಕಾಲಗಳನ್ನು ಕಲಿಯೋದು, ಹಿತವಾಗಿ ನಾವು ಕುಟುಂಬ ಜೀವಿತವನ್ನು ಜೀವಿಸುವಂತೆ, ಹಿತವಾಗಿ ನಮ್ಮ ತಲೆಮಾರುಗಳು ಆಶೀರ್ವಾದಪ್ರದವಾಗಿರುವ ಹಾಗೆ ದೇವರ ಒಂದು ಗಿಫ್ಟ್, ದೇವರ ಒಂದು ಅನುಗ್ರಹ, ದೇವರ ಅದ್ಭುತವಾದಂಥ ಒಂದು ಉಡುಗೊರೆ ಇವತ್ತು ಏಕ ಮನಸ್ಸು ನಾವು ಉಳ್ಳವರಾಗಿರಬೇಕೆಂಬುದಾಗಿ ದೇವರು ನಮಗೆ ಅನುಗ್ರಹಿಸ್ತಾನೆ. ಈ ಏಕ ಮನಸ್ಸು ದೇವರ ಮೇಲೆ ಇರದಂತೆ ಸೈತಾನನು ಅನೇಕ ದುಷ್ಟ ಕಾರ್ಯಗಳನ್ನು, ಅನೇಕ ಶೋಧನೆಗಳನ್ನು, ಅನೇಕ ಶರೀರಾಸೆಗಳನ್ನು, ಅನೇಕ ಸಾರಿ ಕಣ್ಣಿನಾಶೆಗಳನ್ನು, ಅನೇಕ ಸಾರಿ ಬದುಕು ಬಾಳಿನ ಡಂಬಗಳನ್ನು, ಅನೇಕ ಸಾರಿ ನಮ್ಮ ಸ್ಥಾನಮಾನಗಳನ್ನು, ಅನೇಕ ವಿತರಿತವಾಗಿರುವಂಥ ಸಂಗತಿಗಳನ್ನು ತಂದು ನಮ್ಮ ಮನಸ್ಸು ಗಲಿಬಿಲಿಗೊಂಡವರಾಗಿ ದೇವರ ಮೇಲೆ ನಾವು ಒಂದೇ ಮನಸ್ಸುಳ್ಳವರಾಗಿ ಇರದಂತೆ ಆ ಸೈತಾನನು ಮಾಡುವಂಥ ಉದ್ದೇಶವುಳ್ಳವನಾಗಿದ್ದಾನೆ. ಕಾರಣ ನಾವು ಒಂದೇ ಮನಸ್ಸುಳ್ಳವರಾಗಿ ನಾವು ಇರದೇ ಇದ್ದರೆ ನಮ್ಮ ಹಿತ, ನಮ್ಮ ಮಕ್ಕಳ ಹಿತವು ನಾವು ಅನುಭವಿಸದ ಹಾಗೆ ಮಾಡುವಂಥದ್ದು ಸೈತಾನನ ಗುರಿಯಾಗಲ್ಪಟ್ಟಿದೆ. ಆದ್ದರಿಂದ ದೇವರು ತನ್ನ ಮಕ್ಕಳಿಗೆ, ಇಸ್ರಾಯೇಲ್ ಜನರಿಗೆ, ಇವತ್ತು ಆತ್ಮಿಕ ಇಸ್ರಾಯೇಲರಾಗಿರುವಂಥ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಮ್ಮ ಕುರಿತಾಗಿ, ನಮ್ಮ ಮಕ್ಕಳ ಕುರಿತಾಗಿ ಆತನ ಹಿತವನ್ನು ಬಯಸುವುದಕ್ಕಾಗಿ ನಾವು ಯಾವಾಗಲೂ ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ಒಂದೇ ಒಂದು ದೃಢವಾದ ಮನಸ್ಸು ನನಗೂ ನಮಗೂ ಇರುವ ಹಾಗೆ ಏಕ ಮನಸ್ಸನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ಇವತ್ತು ನಾವು ಪ್ರಯತ್ನಿಸೋಣ. ದೇವರದನ್ನು ಅನುಗ್ರಹಿಸುವುದಕ್ಕಾಗಿ ದೇವರ ಬಳಿಯಲ್ಲಿ ನಾವು ಅದನ್ನು ಬೇಡಿಕೊಳ್ಳುವರಾಗಿರೋಣ.